ಇನ್ನೊಂದು ಉತ್ತರ ಹೇಳೋದು ಕಷ್ಟ. ಈ ಈ ಈ ಕಾಂತಾರ 1 ನಿಮಗೆ ತುಂಬ ಇಷ್ಟ ಆಗಿರೋದು ಅಥವಾ 2 ತುಂಬ ಇಷ್ಟ ಆಗಿರೋದು ಅಂತ ಹೇಳಿದ ಕಷ್ಟ ಇದು ಸರ್. ಇದು ತುಂಬ ಕಷ್ಟ. ಇವಾಗ ನಮ್ಮನೇಲಿ ಇಬ್ಬರು ಮಕ್ಕಳಿದಾರಲ್ಲ, ಯಾರು ಇಷ್ಟ ಜಾಸ್ತಿ ಅಂದರೆ ಈ ಥರದ ಕ್ವಶನ್ ಆಯಿತು. ಎರಡು ಸರ್, ಖಂಡಿತ. ಕಾಂತಾರ ಒಂದು ಲೈಫ್ ಚೇಂಜಿಂಗ್ ಜರ್ನಿ ನಮಗೆ ಎಲ್ಲ ರೀತಿಯಲ್ಲೂ, ಲೈಕ್ ಗ್ರೋತ್ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಆ್ಯಸ್ ಎ ಪರ್ಸನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಇದೊಂದು ಎಕ್ಸ್ಪೀರಿಯನ್ಸು. ನಾವಲ್ಲ, ಆ್ಯಸ್ ಎ ಟೀಮ್ ಎಲ್ಲರೂ ಬೆಳೆದಿದ್ದೀವಿ ಜೊತೆಗೆ. ನಿಜ ನಿಜ ನಿಜ. ಈಗ ನೋಡಿ, ನಿಮ್ಮದು ಸರ್ಕಾರಿ, ಅದಾದಮೇಲೆ ಈ ಹರಿಕತೆ ಗಿರಿಕತೆ, ಅದು ಬೆಲ್ ಬಾಟಮ್ ಕಿರಿಕ್ ಪಾರ್ಟಿ, ಸೊ ಇಲ್ಲಿ ತನಕ ಬಂದಾಯಿತು. ಈಗ ನೆಕ್ಸ್ಟ್ ಏನೀಗ ಅಂತ ಅಂದರೆ ಪ್ರೊಡಕ್ಷನಿಂದನೇ ಸರ್. ಸದ್ಯ ಅಂದರೆ ನಮಗೆ ತುಂಬ ಹೆಕ್ಟಿಕ್ ಇತ್ತಲ್ಲ, ಇಬ್ಬರು ಇಲ್ಲಿ ಕಾಂತಾರದಲ್ಲೇ ಬ್ಯುಸಿ ಆಗಿರೋದ್ರಿಂದ ಪ್ರೊಡಕ್ಷನ್ ಹೌಸ್ದು ಲಾಫಿಂಗ್ ಬುದ್ಧ ಒಂದು ಮಾಡಿದ್ವಿ ಲಾಸ್ಟು. ಇನ್ನೊಂದಿಷ್ಟು ಸಿನಿಮಾಗಳಿದೆ, ಏನು ಆಚೆಗೆ ತಲೆ ಹಾಕಲಿಕ್ಕೆ ಆಗಲಿಲ್ಲ ಇಬ್ಬರಿಗೂ. ಇದೇ ಜಾಸ್ತಿ ಆಗಿಬಿಟ್ಟಿತ್ತು. ಇದು ಮುಗಿಸ್ಕೊಂಡು ಇನ್ನು ನೋಡಬೇಕೇನು ಅನ್ಸುತ್ತೆ ಮೇಡಮ್. ಏನಂದರೆ ಸುಮ್ಮನೆ ನೀವು ನಿಮಗೆ ಖುಷಿಯಾಗಲಿ ಅಂತ ಹೇಳ್ತಿರೋದಲ್ಲ, ನನಗನ್ಸುತ್ತೆ ಅವರ ಎನರ್ಜಿ, ದೈವ ಆವಾಹನೆ ಆಗೋದು ಬೇರೆ ವಿಚಾರ. ಆದರೆ ಅಲ್ಲ, ಈ ಒಬ್ಬ ಪಾತ್ರಧಾರಿ ಆವಾಹನೆ ಆಗಿರೋ ರೀತಿಯಲ್ಲಿ ಮಾಡುವಂಥದ್ದು ಬೇರೆ ವಿಚಾರ. ಇವ್ರು ನೋಡಿದಂಥ ಸಂದರ್ಭದಲ್ಲಿ ಹಂಗೆ ಅನಿಸಲ್ಲ, ದೈವನೇ ಇವ್ರ ಮೇಲೆ ಆವಾಹನೆ ಆಗಿಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ. ಅಂದರೆ ದೈವನೇ ಮೆಚ್ಚಿ ಇವ್ರ ಮೈ ಮೇಲೆ ಬಂದಿದ್ದೇನೋ ಅಂತ. ಅಷ್ಟರ ಮಟ್ಟಿಗೆ ಎನರ್ಜೆಟಿಕ್ ಆಗಿ ಅವರು ಇನ್ವಾಲ್ವ್ ಆಗುವಂಥ ರೀತಿ ಇದೆಯಲ್ಲ, ನನಗನ್ಸುತ್ತೆ ಇಂಡಿಯಾದಲ್ಲಿ ಇಷ್ಟೊಂದು ಎನರ್ಜೆಟಿಕ್ ಆ್ಯಕ್ಟರ್ ಸದ್ಯಕ್ಕೆ ಯಾರೂ ಇಲ್ಲ ಅಂತ, ಅಷ್ಟರ ಮಟ್ಟಿಗೆ. ಥ್ಯಾಂಕ್ ಯು ಸರ್, ತುಂಬ ದೊಡ್ಡ ಮಾತು. ಬಟ್ ಎನರ್ಜಿ ನಾನು ಆ್ಯಸ್ ಎ ವೈಫ್ ಅಂತ ಅಲ್ಲ, ಆ್ಯಸ್ ಎ ಟೀಮ್ ಮೇಟ್ ಆಗಿ ಅವ್ರ ಜೊತೆಗೆ ಒಂದು ಈ ಟೀಮ್ಗೆ ಕೆಲಸ ಮಾಡಿದ್ದೀನಲ್ಲ ಇಷ್ಟು ವರ್ಷದಿಂದ ನೋಡ್ತಿಲ್ಲ, ಆ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ತುಂಬ ಕಷ್ಟ ರಿಷಬ್ ಜೊತೆ ಕೆಲಸ ಮಾಡೋರ್ಗೂ ಕಷ್ಟನೇ. ಅಂದರೆ ನಾನು ಅದೇ ಹೇಳ್ತಿರ್ತೀನಿ, ನಮ್ಮ ಟೀಮ್ ಕೆಲಸ ಮಾಡ್ತಾ ನಾವು ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಎಷ್ಟು ದೊಡ್ಡ ಸಿನಿಮಾದಲ್ಲಿ ಮಾಡಿದಿರಾ ಏನೂ ಕೇಳಲ್ಲ. ಬರ್ತೀರಾ ತುಂಬ ಡೆಡಿಕೇಟೆಡ್ ಆಗಿ, ತುಂಬ ಶ್ರದ್ಧೆಯಿಂದ, ಆಚೆ ಈಚೆ ಏನು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ನೀವು ಡೇ ಆ್ಯಂಡ್ ನೈಟ್ ಟೈಮ್ ಇಲ್ಲ, ಹಯಾಕಿ ಇಲ್ಲ, ಅದೇನೂ ಇಲ್ಲ, ಈ ಪೊಸಿಷನ್ ಇದೇ ಮಾಡ್ತೀನಿ, ಯಾರಿಗೂ ಇಲ್ಲ ಅದು. ಇವಾಗ ನಾನು DOP ಅರವಿಂದ್ ಅವ್ರಿಗೆ ನಾನು ಇದೇ ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡ್ತೀನಿ, ಅದಿಲ್ಲ. ರಿಷಬ್ ಅವ್ರಿಗಿಲ್ಲ, ಅದು ಯಾವುದೂ ಇಲ್ಲ. ಈಗ ನಾನು ನನ್ನ ಕೆಲಸ ಮಾಡಬೇಕಾದ್ರೆ ನನಗೆ ಸಮ್ಟೈಮ್ ಈ ಇಂಟರ್ವ್ಯೂ ಆಗಬೇಕಾದ್ರೆ ಕರೆಸ್ತೀವಲ್ಲ ಅಸಿಸ್ಟೆಂಟ್ಸ್ನೆಲ್ಲ, ಅವ್ರು ಹೇಳ್ತಿರ್ತಾರೆ, ಇಲ್ಲ ನಾವು ಇವ್ರನ್ನ ಮಾತ್ರ ಹ್ಯಾಂಡಲ್ ಮಾಡ್ತೀವಿ, ಮೇನ್ ಆರ್ಟಿಸ್ಟ್ ಇಲ್ಲ. ನಮಗೆ ನಾನು ಕೂತ್ಕೊಂಡು ಇವಾಗ ಫ್ರೇಮ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಲಾಸ್ಟ್ ನಿಂತಿರೋ ಜೂನಿಯರ್ ಬಟ್ಟೆ ಇದಾಗಿದ್ರೆ ನಾನು ಓಡೋಗ್ತೀನಿ. ಅದು ಕೆಲಸದ ಮೇಲೆ ಆ ಥರದ್ದು ಪ್ರೀತಿನ, ಭಕ್ತಿನ, ಶ್ರದ್ಧೆ ಇದ್ರೆ ಅಷ್ಟೇ ಇರಬೇಕದು. ಸೊ ನನಗೆ ನನ್ನ ಟೀಮಲ್ಲಿ ಕೆಲಸ ಮಾಡೋರು ನಾನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದೇ ಥರನೇ ಮಾಡ್ಬೇಕಂತಾನೆ. ನಮ್ಗೆ ಆ ಭೇದ ಇಲ್ಲ. ಈಗ ಸಮ್ಟೈಮ್ ಕೆಲವ್ರು ಇಲ್ಲ, ನಾವು ಚಪ್ಪಲ್ ಮುಟ್ಟಲ್ಲ, ಏನೂ ಇಲ್ಲ, ಆ ಟೈಮಿಗೆ ಕೆಲಸ ಆಗಬೇಕಷ್ಟೇ. ಸೊ ಆ ಥರದ್ದು. ಸೊ ರಿಷಬ್ಗೂ ಹಾಗೆ ಇದೆ. ಈಗ ರಿಷಬ್ ಕೆಲಸ ಮಾಡ್ತಿರ್ತಾರಲ್ಲ, ಏನೋ ಒಂದು ಬಿದ್ದಿದೆ, ನಾನು ಡೈರೆಕ್ಟರು, ಅದಿಲ್ಲ, ಅದನ್ನು ಮಾಡ್ತಾರೆ, ಕ್ರೌಡ್ ಕಂಟ್ರೋಲ್ ಮಾಡಬೇಕಾ ಮಾಡ್ತಾರೆ. ಸೊ ರಿಷಬ್ಬೇ ಇನ್ಸ್ಪಿರೇಷನ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಕೇರಳದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ. ನನಗನ್ಸುತ್ತೆ ಬಹುಶಃ ಸಿನಿಮಾದ ಯಾವ ಇಂಟರ್ವ್ಯೂನು ಇಷ್ಟು ಕಾಡಿರಲಿಲ್ಲ ನನಗೆ ಅಂತ. ನನಗೆ ತುಂಬ ಗೊಂದಲಗಳಿತ್ತು, ತುಂಬ ಪ್ರಶ್ನೆಗಳಿತ್ತು. ಏನೋ ಒಂಥರ ಈ ಕಾಂತಾರ ಫಸ್ಟ್ ನೋಡಾದ್ಮೇಲಿಂದ ವಿಪರೀತವಾದಂಥ ಒಂದು ನಂಬಿಕೆ, ಒಂದು ಭರವಸೆ ಜಾಸ್ತಿ ಆಗಿಬಿಟ್ಟಿತ್ತು ಬಿಡಿ ಅದು. ಸೊ ಆವಾಗ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ. ನಾನು ಮೇಲ್ಗಡೆ ಒಂದು ಜಿಬ್ಬ ಹಾಕೊಂಡು, ಅದು ಪಂಚೆ ಸರಿ ಇರಲಿಲ್ಲ. ನಿಮ್ಮ ಮನೆಯವರು ಎಷ್ಟು ಸಿಂಪಲ್ ಮತ್ತು ಹಂಬಲ್ ಅಂದರೆ, ಅವರು ನನ್ನ ನಿಲ್ಲಿಸಿ ಅವ್ರು ಕೂತು ಇದು ಪಂಚೆಲ್ಲ ಎಳೆದುಬಿಟ್ಟು ನೀಟಾಗೆ ಅದನ್ನು ಕೂಡಿಸಿದ್ರು. ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತೊಂದು ಸರಿ ಅದಾದಮೇಲೆ ನಾನು ಹಿಂದಿ ಇಂಟರ್ವ್ಯೂ ಮಾಡಿದೆ, ಕನ್ನಡ ಇಂಟರ್ವ್ಯೂ ಆದಮೇಲೆ. ಅವಾಗಲೂ ಕೂಡ ಅವ್ರು ನೀಟಾಗೆಲ್ಲ ರೆಡಿ ಮಾಡಿ ಅದು ಎಳೆದ್ಬಿಟ್ಟು ಈಗ ಚೆಂದ ಕಾಣ್ತಾ ಇದೆ ಸರ್ ಅಂತ ನನಗನ್ನಿಸ್ತು. ಬಾ, ಈ ಸರಳತೆಯ ಸಜ್ಜನಿಕೆ ಎನ್ನುವಂಥದ್ದು ಅದು ಮಾತಿಂದ ಅಲ್ಲ ಮೇಡಮ್, ಅದು ಕೃತಿಯಿಂದ ಕಾಣಬೇಕದು ಅಂತೇಳಿ ಅಂತ. ಹೀಗಾಗಿ ನಾನು ಹೇಳ್ತೀನಿ, ಮುಂದಿನ ಸಿನಿಮಾಗಳು ಅವ್ರದ್ದು ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಈಗ ನೆಕ್ಸ್ಟ್ ಈಗ ಜೈ ಹನುಮಾನ್ ಮತ್ತು ಛತ್ರಪತಿ, ಇದರಲ್ಲಿ ತಮ್ಮದೇನಾದರೂ ಸದ್ಯಕ್ಕೆ ಇವಾಗ ಇಷ್ಟು ದಿನ ಅಂದರೆ ಅದೊಂದು ಮಕ್ಳ ಜೊತೆಗೂ ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ. ಅದೊಂದು ವರ್ಕಿಂಗ್ ವುಮೆನ್ಸ್ ಗಿಲ್ಟ್ ಇರುತ್ತಲ್ಲ, ಸೊ ಆ ಥರದಲ್ಲಿ ಇವಾಗ ವಾಪಸ್ ಹೋಗಿ ಮಕ್ಳ ಜೊತೆಗೆ ಇಬ್ಬರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಇನ್ನೂ ಒಂದಿಷ್ಟು ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ಒಂದಿಷ್ಟು ಕೆಲಸಗಳು ಬಾಕಿ ಇದೆ. ಒಂಥರ ಕಾಂತಾರದ ಕಾಡಿನ ವರ್ಲ್ಡಲ್ಲೇ ಇದ್ಬಿಟ್ವಿ. ಇವಾಗ ಊರಿನ ಕಡೆಗೆ ಬರ್ತಿದ್ದೀವಲ್ಲ, ತುಂಬ ಕೆಲಸಗಳು ಪೆಂಡಿಂಗ್ ಇದೆ.